ನಮಸ್ಕಾರ ಕರ್ನಾಟಕ ಎಲ್ರಿಗೂ ನನ್ನ ಮೊಟ್ಟ ಮೊದಲ ಯೂಟ್ಯೂಬ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಯಾವುದಪ್ಪ ಇದು ಹೊಸ ಚಾನಲ್ ಅಂದ್ಕೊಂಡ್ರಾ? ಈ ಚಾನಲ್ ಬಂದು ಸ್ಪೋರ್ಟ್ಸ್ ರಿಲೇಟೆಡ್ ಕಂಟೆಂಟ್ ಚಾನಲ್. ಇಲ್ಲಿ ಎಲ್ಲ ತರಹದ ಸ್ಪೋರ್ಟ್ಸ್ ರಿಲೇಟೆಡ್ ಲೇಟೆಸ್ಟ್ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ಇಡಲು ಪ್ರಯತ್ನ ಪಡುತ್ತೇನೆ. ಹಾಗೆ ನಿಮ್ಮ ಪ್ರೋತ್ಸಾಹ ಬೆಂಬಲ ಸದಾ ನನ್ನ ಮೇಲೆ ಇರಲಿ ಅನ್ನುತ್ತಾ ಕೇಳಿಕೊಳ್ಳುತ್ತಾ, ಇನ್ನೂ ಯಾರ್ಯಾರು ನನ್ನ ವಿಡಿಯೋ ನೋಡ್ತಿದ್ದೀರೋ ಹಾಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಆಗ ನಾನು ಹಾಕೋ ಎಲ್ಲ ವಿಡಿಯೋಗಳು ಪಟ್ ಪಟ ಅಂತ ನೋಟಿಫಿಕೇಷನ್ ಬರುತ್ತೆ. ನನ್ನ ಮೊಟ್ಟ ಮೊದಲ ನ್ಯೂಸ್ ಬಂದು ನಮ್ಮ RCB ಹಾಲಿ ಕ್ಯಾಪ್ಟನ್ ಆದಂತಹ ಫಾಫ್ ಡು ಪ್ಲೆಸಿಸ್ ಅವರು ಮತ್ತೆ ತಮ್ಮ ತಂಡಕ್ಕೆ ಆಡಬೇಕೆಂದು ಬಯಸುತ್ತಿದ್ದಾರಂತೆ. ಹೌದು, ಇದು ನಿಜ. ನಿನ್ನೆ ನಡೆದಂತಹ ಒಂದು ಸಂದರ್ಶನದಲ್ಲಿ ಈ ತರಹದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರ ರೀಸೆಂಟ್ ಫಾರ್ಮ್ ಮತ್ತು ತಮ್ಮ ಮುಂಬರುವ T20 ವರ್ಲ್ಡ್ ಕಪ್ ಅನ್ನು ಗಮನದಲ್ಲಿ ಇಟ್ಟುಕೊಂಡು ಈ ತರಹದ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಬಂದು ನಮ್ಮ ಮಾಜಿ ಕ್ರಿಕೆಟರ್ ಆದಂತಹ ಸಂಜಯ್ ಮಾಂಜ್ರೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಪ್ಪ ಅದು ಅಂತಂದರೆ, ಮುಂಬೈ ಇಂಡಿಯನ್ಸ್ ವಿಲ್ ಟಾರ್ಗೆಟ್ ಪ್ಯಾಟ್ ಕಮಿನ್ಸ್ ಆ್ಯಂಡ್ ಮಿಚೆಲ್ ಸ್ಟಾರ್ಕ್. ಹೌದು, ರೀಸೆಂಟಾಗಿ IPL ರಿಟೆನ್ಷನ್ ಮುಗಿದ ಮೇಲೆ ಮುಂಬೈ ಇಂಡಿಯನ್ಸ್ ಅವರು ಜೋಫ್ರಾ ಆರ್ಚರ್, ಕೆಮ್ರಾನ್ ಗ್ರೀನ್, ಕ್ರಿಸ್ ಜಾರ್ಡನ್ ಅಂತಹ ದೈತ್ಯ ಆಟಗಾರರನ್ನು ಬಿಟ್ಟ ಕಾರಣ ಅವರು ತಮ್ಮ ಬೌಲಿಂಗ್ ಲೈನಪ್ ಅನ್ನು ಸ್ಟ್ರಾಂಗ್ ಮಾಡಿಕೊಳ್ಳಲು ಈ ತರಹ ದೊಡ್ಡ ದೊಡ್ಡ ಆಟಗಾರರನ್ನು ಟಾರ್ಗೆಟ್ ಮಾಡುತ್ತಾರೆ ಎಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನ್ಯೂಸ್ ಬಂದು ನಮ್ಮ ಇಂಡಿಯನ್ ಟೀಮ್ನ ಕ್ಯಾಪ್ಟನ್ ಆದಂತಹ ರೋಹಿತ್ ಶರ್ಮಾ ಅವರು ಒಂದು ವಿಶೇಷ ದಾಖಲೆಯನ್ನು ಮಾಡಿದ್ದಾರೆ. ಏನಪ್ಪ ಅದು ಅಂತಂದರೆ, ಕೇವಲ 37 ಇನ್ನಿಂಗ್ಸ್ಗಳಲ್ಲಿ 80 ಸಿಕ್ಸ್ಗಳನ್ನು ಸಿಡಿಸುವ ಮೂಲಕ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ ಒಂದು ವಿಶೇಷ ದಾಖಲೆಯನ್ನು ಬರೆದಿದ್ದಾರೆ. ಇತ್ತೀಚೆಗೆ ನಡೆದಂತಹ ODI ವರ್ಲ್ಡ್ ಕಪ್ನಲ್ಲಿ ಈ ವಿಶೇಷ ದಾಖಲೆಯನ್ನು ಬರೆದಿದ್ದಾರೆ. ನೆಕ್ಸ್ಟ್ ನ್ಯೂಸ್ ಬಂದು ನಮ್ಮ RCB ಆಪತ್ ಬಾಂಧವನಾದಂತಹ ABD ಅವರು ಕೊಹ್ಲಿ ಮೇಲೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಪ್ಪ ಅದು ಅಂತಂದರೆ, ಮೇ ಬಿ ಇನ್ ದ ಲಾಸ್ಟ್ ಇಯರ್ ಆಫ್ ಹಿಸ್ ಕೆರಿಯರ್ ವಿರಾಟ್ ಮೇ ಪ್ಲೇ ಸೌತ್ ಆಫ್ರಿಕಾಸ್ T20 ಲೀಗ್. ವಿ ವಿಲ್ ಗಿವ್ ಹಿಮ್ ಅ ವಂಡರ್ಫುಲ್ ಫೇರ್ವೆಲ್ ಫಾರ್ ದಿ ಎಂಡ್ ಆಫ್ ಹಿಸ್ ಕೆರಿಯರ್. ಹೌದು, ಇದು ನಿಜ. ತಮ್ಮ ಅಚ್ಚುಮೆಚ್ಚಿನ ಸ್ನೇಹಿತನಾದಂತಹ ವಿರಾಟ್ ಕೊಹ್ಲಿ ಅವರಿಗೆ ತಮ್ಮ ಕ್ರಿಕೆಟ್ ವೃತ್ತಿಯನ್ನು ಮುಗಿಸುವ ಸಮಯದಲ್ಲಿ ಸೌತ್ ಆಫ್ರಿಕಾದ T20 ಲೀಗ್ನಲ್ಲಿ ಭಾಗವಹಿಸಲಿ, ಅಲ್ಲಿ ನಾವು ಅವರಿಗೆ ಅದ್ಭುತವಾದಂತಹ ಬೀಳ್ಕೊಡುಗೆಯನ್ನು ಕೊಡುತ್ತೇವೆ ಎಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಇದು ಬಂದು ಇಲ್ಲಿವರೆಗಿನ ನ್ಯೂಸ್ಗಳು. ಮುಂಬರುವ ಎಲ್ಲ ನ್ಯೂಸ್ಗಳ ಅಪ್ಡೇಟ್ಗಳನ್ನು ತರುವವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಇನ್ಸ್ಟಾಗ್ರಾಮ್ ಆ್ಯಂಡ್ ಟೆಲಿಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ನಮಸ್ಕಾರ ಕರ್ನಾಟಕ.